ಬೆಳಗಾವಿಯಲ್ಲಿ ಕುಡಿಯೋ ನೀರಿಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. 2,000 ಮನೆಗೆ ಇರೋದು ಒಂದೇ ಬೋರ್ವೆಲ್. ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮಕ್ಕೆ ನೀರಿನ ಗಂಡಾಂತರ. ಈಗ ಹನಿ ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು. ಜಾತ್ರೆ ಇದ್ರು ಜಾತ್ರೆ ಬಿಟ್ಟು ನೀರಿಗೋಸ್ಕರ ಅಲ್ದಾಡ್ತಾ ಇದ್ದಾರೆ ಜನ. ನೀರಿಗಾಗಿ ಸೈಕಲ್ ಬೈಕ್ ಮೇಲೆ ಗ್ರಾಮಸ್ಥರು ಹೋಗ್ತಿದ್ದಾರೆ. ಕರೆಂಟ್ ಸಮಸ್ಯೆ ಆಯ್ತು ಅಂದ್ರೆ ವಾರಗಟ್ಟಲೆ ನೀರಿಲ್ಲದೆ ಸಂಕಷ್ಟ ಪಡಬೇಕು. ನೀರು ಹಿಡಿಯೋದಕ್ಕೆ ಹೊಡೆದಾಡ್ಕೋಬೇಕು ಕೆಲವೊಂದ್ಸಲ ಅಂತ ಪರಿಸ್ಥಿತಿ. ಬೆಳಗಾವಿಯಲ್ಲಿ ಕುಡಿಯೋ ನೀರಿಗಾಗಿ ಜನ ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ. ಬೈಕು ಸೈಕಲ್ಗಳಲ್ಲಿ ನೀರು ಸಾಗಾಟ ಮಾಡೋದೇ ಕೆಲಸ ಆಗುತ್ತೆ. ಇನ್ನು ಗದಗ ನಗರದಲ್ಲೂ ಕೂಡ ನೀರಿಗೋಸ್ಕರ ಜನ ಒದ್ದಾಡ್ತಾ ಇದ್ದಾರೆ. ಜನತಾ ಬಡಾವಣೆಯಲ್ಲಿ ನೀರಿಗಾಗಿ ಜನರ ಪರದಾಟ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಜನರಿಗೆ ಆಧಾರವಾಗಿದ್ದ 3 ಬೋರ್ವೆಲ್ ಬಂದ್ ಆಗಿದೆ. ಇದು ಗದಗ್ನ ಪರಿಸ್ಥಿತಿ. ಇದು ಗದಗ ನಗರದಲ್ಲೂ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಜನರಿಗೆ ಆಧಾರವಾಗಿದ್ದದ್ದು 3 ಬೋರ್ವೆಲ್, ಅದು ಕೂಡ ಬಂದ್ ಆಗಿದೆ. ರಿಪೇರಿ ಮಾಡಿಸಿ ಅಂತ ಮನವಿ ಮಾಡಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಗರಸಭೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. 3,000 ಮನೆಗಳಿರೋ ಬಡಾವಣೆ ಇದು. ಈಗ ನೀರಿಗೋಸ್ಕರ ಜನ ಬೀದಿಲ್ ನಿಂತು ಪರಿತಪಿಸಬೇಕಾದ ಪರಿಸ್ಥಿತಿ ಬಂದಿದೆ. ನಗರಸಭೆ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ಹನಿ ನೀರಿಗಾಗಿ ಜನರು ತತ್ವಾರ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಾವೀಗ ಗದಗ ನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ವಾರ್ಡ್ ನಂಬರ್ 20 ಖಾನ್ತೋಟ ಜನತಾ ಬಡಾವಣೆಯಲ್ಲಿದ್ದೇವೆ. ಇಲ್ಲೂ ಕೂಡ ಸುಮಾರು 3,000 ಮನೆಗಳಿವೆ. 8,000ಕ್ಕೂ ಹೆಚ್ಚು ಮತದಾರರಿರ್ತಕ್ಕಂತಹ ಏರಿಯಾ ಇದು. ಇಲ್ಲಿದ್ದು ಇಷ್ಟೆಲ್ಲ ಜನ ಇದ್ರೂ ಕೂಡ 3 ಬೋರ್ ಇವೆ. 3 ಬೋರನ್ನು ಕೂಡ ಈಗ ಬಂದ್ ಆಗಿರೋದ್ರಿಂದ ಸಹಜವಾಗಿ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹನಿ ನೀರಿಗೂ ಅಂದ್ರೆ ದಿನ ಬೆಳಗಾದ ಕೂಡಲೇ ಅವರು ನೀರನ್ನು ತರಲಿಕ್ಕೆ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕೆಲ ಜನರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಏನೇನು ಸಮಸ್ಯೆ ಆಗೈತಿ? ಮೆಂಬರ್ ಕೇಳಿದ್ರೆ ಏನ್ ಹೇಳ್ತಾರೆ? ಅವರು ಬರ್ತೀನಿ ರೀ ಮಾಡ್ತೀನಿ ಅಂತಾರ್ರಿ, ಮತ್ತು ಅದನ್ನ ಹೊಳ್ಳಿ ನೋಡೋದೂ ಇಲ್ಲ. ಈಗ ಹೇಳಕ್ ಮುಂತ ಅವ್ರಿಗೆ 1 ತಿಂಗಳ ಮೇಲೆ ಆತ್ರಿ ನಮ್ಗೆ ಸ್ವಲ್ಪ ಬೋರ್ ರಿಪೇರ್ ಮಾಡಿಸ್ಕೊಡು ಅಂತಂದು. ಅವ್ರು ಇನ್ನೂ ಆದ್ರೂ ಬರ್ತೀನಿ ಅಂತಂದು ಗಾಡಿ ಮೇಲೆ ಹೋಗಿರ್ತಾರ, ಒದ್ರಿದ್ರೆ ಬರ್ತೀನಿ ಅಂತಾರ್ರಿ, ಮತ್ತೆ ಹೊಳ್ಳಿ ಬರೋದೂ ಇಲ್ಲ ರೀ. ಈ ಕಡೆಗೆ ಗಟ್ಟರಿಂದೂ ದಾದ್ ಮಾಡೋದಲ್ರಿ, ಕಸದ್ದು ಏನಿಲ್ಲ. ನೀರಿನ ಭಾಳ ಪ್ರಾಬ್ಲಮ್ ಆಗೈತ್ರಿ ನಮ್ಗೆ. ನಾವು ನೀರು ಹೋಗಿ ಅಲ್ಲೇ ಒಂದೊಂದು ಈಗ 2-3 ಒಂದಿ ದಾಟಿ ಹೋಗಿ ನೀರ್ ತರ್ಬೇಕ್ರಿ. ಬಾಳ ಸಮಸ್ಯೆ ಆಗೈತ್ರಿ ನಮ್ಗೆ, ಬಾಳ ಇದಾಗೈತ್ರಿ. ಜನರೆಲ್ಲ ಹೋದ್ರೆ ಜನರಿಗೆ ಸ್ಪಂದನೆ ಕೊಡುವಲ್ರಿ ಅವರು. ಯಾಕಂದ್ರೆ ನಾವು ಹೋದ್ರೆ ನಾವು ಕೊಡಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ದಾರಿ ಹುಡುಕ್ತಿವಿ. ಈಗ ಜನರು ಹೋದಲ್ಲಿ ಜನರಿಗೆ ಹೋದ್ರೆ ಅವರು ಅದರ ಪರವಾಗಿ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು. ಹಿಂಗಿಲ್ಲ, ಹಿಂಗ್ ಸಮಸ್ಯೆ ಐತಿ, ಹಿಂಗ್ ಮಾಡೋಣಂತ ಇದು ಮಾಡೋಣಂತ ಅದಕ್ಕೇನಾರ ಒಂದು ದಾರಿ ತರೋಣ ಅಂತೇಳಿ. ಆದ್ರೆ ಅದು ಯಾವುದೋ ಅದಕ್ಕೆ ಸ್ಪಂದನೆ ಕೊಡುವಲ್ರಿ ಅಂತವ್ರು. ಈಗ ತಾನೇ ಈಗ 1 ತಾಸಿನ ಹಿಂದನೂ ಅವ್ರು ಎಲ್ಲಾರು ಕರೆದ್ರೆ ಅವ್ರಿಗೆ ಹೊಳೆ ಬರ್ತೀನಿ ಈಗ ಬರ್ತೀನಿ ಅಂತ ಹೋಗ್ಯಾರಂತವ್ರು. ಅದು ರೊಚ್ಚಿಗಿದ್ದು ನಿಮ್ಮೆಲ್ಲರಿಗೆ ಇದು ಹಿಂಗಾದ್ರೆ ಕೆಲಸ ಆಗುದಿಲ್ಲ ಅಂತೇಳಿ ಎಲ್ಲಾರು ಕರ್ಸಿದ್ದು ಕರೆ. ಆದ್ರೆ ಬೋರ್ವೆಲ್ ಅಂಕರ್ 1-2-3 ತಿಂಗಳ ಅದಕ್ಕೆ ಕೆಟ್ಟಿ ಅದಕ್ಕೆ ಬೇರೆ ಬೇರೆ ರೀಸನ್ಗಳು ಹೇಳ್ತಾರೆ. ಮುನ್ಸಿಪಾಲಿಟಿಯಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ, ಇಲ್ಲಂತ ಕಮಿಷನರ್ ಹೆಸರು ಹೇಳ್ತಾರ, ಇಲ್ಲಂತ DC ಹೆಸರು ಹೇಳ್ತಾರ. 3 ಬೋರ್ ಅಷ್ಟ, 3 ಬೋರ್ ಕ್ಲಿಯರ್ ಆಗ್ಬಿಟ್ರೆ ನಿಮ್ ಸಮಸ್ಯೆನ ಬಗೆಹರಿದು. 3 ಬೋರ್ ಏನೋ ಸರ್, 3 ಬೋರ್ ಪೂರ ಕ್ಲಿಯರ್ ಆಗ್ಬಿಟ್ರೆ ಈ ಏರಿಯಾ ಜನಕ್ಕೆ ನೋಡ್ರಿ ಹೆಣ್ಮಕ್ಳ ಸಮಸ್ಯೆ ನೀರಿಂದು ಅದು ಕ್ಲಿಯರ್ ಆಗೋಗುತ್ತೆ. ಸುಮಾರು ಇಲ್ಲಿದ್ದ ನೋಡಿದ್ರಲ್ಲ 2 ನಂಬರ್ ಇನ್ನೊಂದು ಏರಿಯಾಕ್ಕೆ ಹೋಗ್ಬೇಕು, 2 ನಂಬರ್ ಸಾಲಿ ಹತ್ರ ಅಲ್ಲಿ ಬೋರ್, ಅದು ನೀರು ನಲ್ಲಿ ನೀರು, ಈ ತರ ಬೋರಿ ನೀರಲ್ಲ ನಲ್ಲಿ ನೀರು, ಅದ್ರ ತುಂಬ್ಕೊಂಡ್ಬರ್ಬೇಕು. ಇವ್ರು ಬೆಳಗ್ಗೆ 6 ಗಂಟೆ ಕೆಲ್ಸಕ್ಕೆ ಹೋಗ್ತಾರಿ. ಈಗ ಒಂದು ಬಾಂಡೆ ತೊಳೆಕ ಆಯ್ತು, ಒಂದು ಮನೆ ಕೆಲ್ಸಕ್ಕೆ ಆಯ್ತು, ಒಂದು ನಗ್ನ ಕೆಲ್ಸಕ್ಕೆ ಆಯ್ತು, 6 ಗಂಟೆಗೆ ಹೋಗ್ತಾರೆ. ಚಿಕ್ಕ ಹುಡುಗರು ಇರ್ತಾರೆ, ಚಿಕ್ಕ ಹುಡುಗರು ಅಲ್ಲಿ ಮಟ್ಟ ಹೋಗ್ಬೇಕು. ಮತ್ತೆ ಸಾಯಂಕಾಲ ಬಂದು ನೀರು ತುಂಬಬೇಕು. ನೀರು ಇಲ್ಲ ಸಾಕಾಗ್ತಿಲ್ಲ. ಆದಷ್ಟು ಬೇಗ ಈ 3 ಬೋರನ್ನ ಕ್ಲಿಯರ್ ಆಗ್ಬೇಕು. 3 ಬೋರ್ ಇದೆ. 3 ಬೋರ್ಗಳ ರಿಪೇರಿ ಆದ್ರೆ ಸಮಸ್ಯೆ ಬಗೆಹರುತ್ತೆ. ಆದ್ರೂ ಕೂಡ ಬೋರ್ ಅನ್ನ ರಿಪೇರಿ ಮಾಡಿಸ್ಲಿಕ್ಕೆ ನಗರಸಭೆಯ ಸದಸ್ಯರು ಮನಸ್ಸು ಮಾಡ್ತಾ ಇಲ್ಲ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.